ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗಿಬಿಟ್ಟು ಬಂದಿದ್ದೀನಿ ಇವತ್ತು. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಎಷ್ಟು ಗಂಟೆಗೆ ಬಂದಿದ್ದೀನಿ ಅಂತಂದರೆ 5 ಗಂಟೆಗೆ ಬಂದಿದ್ದೀನಿ. ಇವಾಗ ಡ್ಯೂಟಿ ಆನ್ ಮಾಡೋಣ, ನೋಡೋಣ ಇವತ್ತು 5 ಗಂಟೆಯಿಂದ ಎಷ್ಟಾಗುತ್ತೆ ಅಂದ್ಬಿಟ್ಟು. ಹಾಂ, ಊಬರ್ ನೀನು ಗೋ. ಗೋ ಆಯಿತು ಊಬರು. ರ್ಯಾಪಿಡೋ ವೇರ್ ಆರ್ ಯು? ಇವಾಗ ರ್ಯಾಪಿಡೋ ಆನ್ ಮಾಡಿದೆ, ಅಲ್ಲ ಆನ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋನು ಆನ್ ಆಯಿತು. ಇವಾಗ ನಮ್ಮ ಯಾತ್ರಿ ನಮ್ಮ ಯಾತ್ರೆನೂ ಆನ್ ಆಯಿತು. ಓಲಾ ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇವತ್ತು. ಗ್ಯಾಸ್ ಫುಲ್ ಇದೆ. ಗಾಡಿ ಗ್ಲಾಸು ಸ್ವಲ್ಪ ಗಲೀಜಾಗಿದೆ, ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ. ಇದೆಲ್ಲ ಸುಮ್ಮನೆ ಹಿಂಗೆ ನೀರು ಬಾ. ಎತ್ತು ಮೇಲೆ ಅದು ವೆರಿ ಗುಡ್. ಅಷ್ಟೇ, ಗ್ಲಾಸ್ ಕೂಡ ಕ್ಲೀನ್ ಆಯಿತು. ಇವಾಗ ಡ್ಯೂಟಿ ಬಿದ್ದರೆ ಝುಯ್ ಅಂತ ಹೋಗೋದು. ತುಂಬ ಖುಷಿ ಆಯಿತು. ಫಸ್ಟು ಡ್ಯೂಟಿನೇ ಕ್ಯಾನ್ಸಲ್ ಹೊಡೆದು ಬಿಸಾಕಿದ್ರು. ಇವಾಗ ಟೈಮ್ ಬಂದ್ಬಿಟ್ಟು 5:48. ಫಸ್ಟ್ ಡ್ಯೂಟಿ 450 ರೂಪಾಯಿ ಬಿದ್ದಿತ್ತು, ಹಂಗೆ ಕ್ಯಾನ್ಸಲ್. 461. ಇವಾಗ ಟೈಮ್ ಬಂದ್ಬಿಟ್ಟು 6:19. ಇವಾಗ ಒಂದು ಡ್ರಾಪ್ ಮಾಡಿದ್ದೀನಿ, ಫಸ್ಟ್ ಡ್ರಾಪು. ಎಲ್ಲಿಗೆ ಅಂತಂದರೆ ಬನ್ನರ್ಘಟ್ಟ ರೋಡು, ಇಳಕಳ್ಳಿ. ಫಸ್ಟ್ ಡ್ಯೂಟಿನೇ ಕ್ಯಾನ್ಸಲ್ ಆಗಿ ಬೇಜಾರಾಗ್ಬಿಟ್ಟಿದೆ. ಬನ್ನರ್ಘಟ್ಟ ರೋಡಿಂದ ಬಿಳಕಳ್ಳಿಯಿಂದ ಇವಾಗ ಪಾಪ್ಯುಲರ್ ಕಾಲೋನಿ ಮಂಗಂಪಾಳ್ಯ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 6:57. 7 ಗಂಟೆ ಆಯಿತು, ಅರ್ನಿಂಗ್ಸೇ ಆಗಿಲ್ಲ. ನೋಡೋಣ ಮುಂದೆ. ಮಂಗಂಪಾಳ್ಯದಿಂದ ಇವಾಗ ಅಗ್ರ ಡ್ರಾಪ್ ಮಾಡಿದೆ. ಇದೇ ಅಗ್ರ. ಅಗ್ರದಿಂದ ಇವಾಗ ಅರ್ಲೂರು ರೋಡ್ ಡ್ರಾಪ್ ಮಾಡಿದೆ. ಇದೇ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡಿದ್ದು. ಅರ್ಲೂರು ರೋಡಿಂದ ಮತ್ತೆ HSR ಲೇಔಟ್ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ನು. ಮತ್ತೆ ಒಂದು ಕ್ಯಾನ್ಸಲ್ಲು. ಬೇಜಾರೇ ಆಗ್ಬಿಡುತ್ತೆ ಈ ಥರ ಕ್ಯಾನ್ಸಲ್ ಮಾಡಿದ್ರೆ. ಡ್ಯೂಟಿ ಮಾಡೋಕೆ ಇಂಟ್ರೆಸ್ಟೇ ಬರಲ್ಲ. ದಿಸ್ ಟ್ರಿಪ್ ವಾಸ್ ಕ್ಯಾನ್ಸಲ್ಡ್. ವಾವ್, ವೆರಿ ಗುಡ್. ಇವಾಗ ಇವರು ಕ್ಯಾನ್ಸಲ್ ಮಾಡ್ತಾರೆ, ಅದರಲ್ಲಿ ಟೈಮಿಂಗ್ ತೋರಿಸುತ್ತೆ ಎಷ್ಟೊತ್ತಿಗೆ ಬರ್ತಾರೆ ಅಂದ್ಬಿಟ್ಟು. ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಆಟೋ ಸಿಗೋದು ಕಷ್ಟ ಆಗುತ್ತೆ. ಯಾಕೆ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಲಾಸು. HSR ಲೇಔಟಿಂದ ಇವಾಗ ನೀಲಾದ್ರಿ ನಗರ ಡ್ರಾಪ್ ಮಾಡಿದೆ. ವಿಪ್ರೋ ಇದೇ ಗೇಟಿಗೆ ಡ್ರಾಪ್ ಮಾಡಿದ್ದು, ಗೇಟ್ ನಂಬರ್ 13. ಇದೇ ಗೇಟಿಗೆ ಡ್ರಾಪ್ ಮಾಡಿದೆ. ಇವಾಗ ನೋಡೋಣ ಎಲ್ಲಿಗೆ ಎತ್ಕೋಬೇಕು ಅಂತ. ನೀಲಾದ್ರಿಯಿಂದ ಇವಾಗ ಉಸ್ಕೂರ್ಗೇಟು ಬಯೋಕಾನ್ ಹೌಸ್ ಡ್ರಾಪ್ ಮಾಡಿದೆ. ಇದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ. ಸಿಂಗ್ಸಂದ್ರ ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ.
ಹ್ಮ್ ಸಿಂಗ್ಸಂದ್ರದಿಂದ IIT ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಇನ್ಫೋಸಿಸ್ ಹತ್ರ ಡ್ರಾಪ್ ಮಾಡಿದೆ. ಡ್ಯೂಟಿನೇ ಬೀಳ್ತಾ ಇಲ್ಲ, ಇಲ್ಲಿ ಕುತ್ಕೊಂಡಿದ್ದೆ. ನಮ್ಮ ವ್ಯೂವರ್ಸ್ ಬಂದ್ರು, ಇವಾಗ ಮಾತಾಡಿಸ್ಬಿಟ್ಟು ಹೋದ್ರು. ಅಂದ್ರೆ ಇವರೊಬ್ರು ವ್ಯೂವರ್ಸು, ಇವರು ವ್ಯೂವರ್ಸು. ಫೈನಲ್ ಇವಾಗ ಆನಿಯನ್ ದೋಸೆ ತಿಂತಾ ಇದೀನಿ, ಹೊಟ್ಟೆ ಹಸಿತಾ ಇದೆ. ಚೆನ್ನಾಗಿದೆ, ಡ್ಯೂಟಿಗಳು ಪರವಾಗಿಲ್ವಾ? ಅಂದ್ರೆ ಬಿಸಿಲಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ ಅಲ್ಲ? ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇದೆ, ಮಳೆ ಸ್ವಲ್ಪ ಕಮ್ಮಿ, ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನ್ ಮಾಡೋದು, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ತಾನೆ ಹೆಂಗೋ ಮಾಡ್ತಾ ಇದೀವಿ. ನಿಮ್ಗೆ ಆರಾಮಾಗಿ ಬರ್ತಾ ಇದೆ ಡ್ಯೂಟಿ? ನಮ್ದು ಸೇಮ್ ಆಟದು. ಸರಿ ಬರಲಾ? ಬಾಯ್, ಥ್ಯಾಂಕ್ ಯು. ಡ್ಯೂಟಿ ಇಲ್ಲ ಅಂತ ಸುಮ್ಮನೆ ಕುತ್ಕೊಂಡಿದ್ದೆ. ಪೆಟ್ರೋಲ್ದಲ್ಲ ಅದು. ನಮ್ಮ ಇವನು ಪ್ರಸಾದ್ ಮತ್ತೆ ಕೆಲ್ಸಕ್ಕೆ ಹೋಗಿಲ್ವಾ? ವೀಕ್ ಆಫ್. ಮತ್ತೆ ನಮ್ಮ ಡ್ರೈವರ್ ಅಲ್ಲಿ ಮಂಜಣ್ಣ ಡ್ರೈವರು ಇಷ್ಟ ಆಗಿದೆ. ಯಾಕೆ ಅಂತ ಕೇಳಲ್ಲ, ನೀನೇ ಕೇಳಿ ಯಾಕೆ ಅಂತ. ಅವನ್ ತರ ದುಡಿಯೋನು ಹಗಲು ನೈಟು ಎಲ್ಲ ದುಡಿತಾನಲ್ಲೇ ಪಾಪಲ್ಲಿ. ಕಷ್ಟ ಹೆಂಗಾಗಿದೆ ಅಂದ್ರೆ, ಇವಾಗ ಕಷ್ಟ ಹೆಂಗಾಗಿದೆ ಅಂದ್ರೆ ಕಷ್ಟ ಹೆಂಗಾಗಿದೆ ಅಂದ್ರೆ ಈಗ ಅವನು ನಂಬಿಟ್ಟು ಫೈನಾನ್ಸ್ ಕೊಡಿಸ್ಬಿಟ್ಟಿದ್ದಾನೆ, ಅವರು ಕೊಡ್ಲಿಲ್ಲ ರಿಟರ್ನು. ಈಗ ಇವನು ಹೆಂಗೆ ಕೊಡೋಕ್ಕಾಗುತ್ತೆ? ಇವನೇ ಕಷ್ಟದಲ್ಲಿದ್ದಾನೆ. ಅದಕ್ಕೆ ನನ್ಗೆ ಸಖತ್ ಇಷ್ಟ ಅದೇ. ಈ ಕಷ್ಟದಲ್ಲೂ ನೀನು ಬೇರೆಯವ್ರದ್ದು ಸಂಪಾದನೆ ಮಾಡಿ ನೀನು ಕೊಡ್ತಾ ಇದೆಯಲ್ಲ, ಈ ಥರ ತಾಕತ್ತು ಬೇರೆ ಯಾರ ಕೈಯಲ್ಲೂ ಆಗಲ್ಲ. ಅದು ನನಗೆ ಕೇಳ್ದ ವಿಡಿಯೋ ಮ್ಯಾನ್ಗೆ. ಏನೋ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಬರೋಣ. ಓಕೆ. ಈ ತರ ಕೇಳ್ತಾರೆ ಅಂದ್ರೆ ಗೊತ್ತಿರೋರು ಈ ತರ ಕೇಳ್ತಾರೆ. ದಯವಿಟ್ಟು ಗೊತ್ತಿರೋ ಹತ್ರ ಜಾಸ್ತಿ ಬರಬಾರ್ದು. ಇವಾಗ ಖಾಲಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ. ಇವತ್ತೊಂದು ವರ್ಕ್ ಡೇ ಮುಗೀತು, ಕಂಪ್ಲೀಟ್. ಇವಾಗ ಬಿಡ್ದಾಸ್ಪುರದಲ್ಲಿ ಗ್ಯಾಸ್ ಹಾಕ್ಸ್ಕೊತಾ ಇದ್ದೀನಿ, ಯಾಕಂದ್ರೆ ಒಂದೊಂದು ಕಡೆ ರಶ್ ಇರುತ್ತೆ, ಅದಕ್ಕೋಸ್ಕರ. ₹310 ಇವಾಗ CNG ಹಾಕ್ಸ್ಕೊಂಡೆ. ಎಲ್ಲಿ ಅಂತಂದ್ರೆ ನಮ್ಮ ಬಿಡ್ದಾಸ್ಪುರ ಬೈಕಲ್ಲಿ. ಇಲ್ಲಂತೂ ಎನಿ ಟೈಮ್ ಖಾಲಿನೇ ಇರುತ್ತೆ, ರಶ್ ಇರಲ್ಲ, ಅದಕ್ಕೋಸ್ಕರ ಇಲ್ಲೇ ಹಾಕ್ಸ್ಕೊಳೋದು. ಇವಾಗ ಸೀದಾ ಮನೆ ಕಡೆ.